ಏನ್ರಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ? ಅಯ್ಯೋ ನಿಂದೊಳ್ಳೆ ಆಯ್ತಲೆ, ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಮತ್ತೇನು ಮಾಡಬೇಕಾಗಿತ್ತು? ಹಂಗಲ್ಲ ಕಣ್ರಿ, ನಿಮ್ಮ ಮಗ ಬರ್ತಾನೆ ಅಂತ ಹೇಳಿದ್ನಲ್ಲ, ನೀವಿನ್ನೂ ಇಲ್ಲೇ ಇದ್ದೀರಾ? ಹೋಗ್ರಿ, ಕರ್ಕೊಬರೋಗ್ರಿ ಅವನನ್ನ. ಅಯ್ಯೋ ದಡ್ಡಿ ನೀಲಾ, ನೀನು ಎಲ್ಲೇ ಇದೆಯಾ? ಅವ್ನು ಆವಾಗಲೇ ಬಂದ, ನೋಡೋಗ ಮೇಲೆ ರೂಮಲ್ಲಿ ಇದ್ದಾನಂತ. ಏನು, ರೂಮಲ್ಲಿ ಇದ್ದಾನಾ? ಅಲ್ಲ ರೀ, ನಾನು ಇಲ್ಲೇ ಅಡುಗೆ ಮನೆ ಒಳಗಡೆ ಇದ್ದೀನಿ. ಅವ್ನು ಬಂತು ನನ್ನ ಮಾತಾಡ್ಸ್ದಂಗೆ ಹಂಗೆ ರೂಮಿಗೆ ಹೋದ್ನಾ? ಹಾಂ ಹೌದು, ಮತ್ತೆ ನೀನು ಅನ್ಕೊಳ್ತಾರ ಇಲ್ಲ ಕಣೆ, ಅವನು ಆ ಚಿಕ್ಕ ಮಗುನಲ್ಲಿ ಇದ್ದ ಅಮ್ಮ ಅಮ್ಮ ಅಂತ. ಆದರೆ ಈಗ ಅವ್ನು ದೊಡ್ಡನಾಗಿದ್ದಾನೆ. ಇವಾಗೆಲ್ಲನೂ ಅವನೇ ಎಲ್ಲ ಕೆಲಸ ಮಾಡ್ಕೊಂಡು ಅಭ್ಯಾಸ ಆಗಿರುತ್ತೆ. ಈಗಲೂ ನಿನ್ನ ಅಮ್ಮ ಅಮ್ಮ ಅಂತ ಕರ್ಕೊಂಡು ಹಿಂದೆ ಇರೋಕ್ಕಾಗುತ್ತಾ? ನೋಡಿದ್ನಿಲ್ಲ, ನೀನು ಇನ್ನೂ ವಾಸೆ ಇಟ್ಕೊಬೇಡ. ನಾನೆಲ್ಲ ಮಕ್ಕಳು ನನ್ನ ಹಿಂದೆ ಅಮ್ಮ ಅಮ್ಮ ಅಂತ ಸುತ್ತಾಡ್ಕೊಂಡಿರ್ತಾರೆ ಅಂತ. ಎಲ್ಲ ದೊಡ್ಡದಾಗಿದ್ದಾರೆ ಆಯಿತಾ? ಸೊಸೆಗಳು ಬರೋ ಕಾಲ ಆಯಿತು. ನಿನ್ನ ಮೇಲೆ ಇನ್ನೂ ಅಮ್ಮ ಅಮ್ಮ ಅನ್ಕೊಂಡು ನಿನ್ನ ಜೊತೆನೇ ಇರಬೇಕು ಅಂತ ಅನ್ಕೊಂತೀಯಲ್ಲ, ಯಾಕೆ ನೀನು ಈ ಥರ? ನೀನು ಮಾತ್ರನೇ ಹಿಂಗ ಅಥವಾ ಎಲ್ಲ ತಾಯಿಯಂದ್ರು ಹಿಂಗೇನಾ? ಮಕ್ಕಳು ಎಷ್ಟೋ ದೊಡ್ಡವರಾದ್ರೂ ನಮಗಿನ್ನೂ ಮಕ್ಕಳಾಗೆ ಇರ್ತಾರೆ. ನಮ್ಮ ಹಿಂದೆ ಅಮ್ಮ ಅಮ್ಮ ಅಂದ್ಕೊಂಡು ಏನು ಬೇಕು ಅದು ನಮ್ಮನ್ನೇ ಕೇಳ್ತಾರೆ. ಹಾಂ, ಬೇಡ ಬೇಡ, ಅವ್ರ ಪಾಡಿಗೆ ಅವ್ರನ್ನ ಇರಕ್ಕೆ ಬಿಡು, ಸ್ವತಂತ್ರವಾಗಿರಲಿ. ಪ್ರತಿಯೊಂದಕ್ಕೂ ನೀನು ಸರ್ಕಲ್ ಗಂಟೆ ಹಾಕೊಳ್ತಾರ ಮಾಡ್ಕೋಬೇಡ. ನನ್ನ ಮಾಡ್ಕೊಂಡಿದ್ದಿಲ್ಲ ಆ ಥರ. ಓಹೋ, ಏನ್ರಿ ನೀವು ಹಂಗೆ ಹೇಳ್ತಾ ಇದ್ದೀರಾ? ನೀವು ನನ್ನ ಮಾತು ಕೇಳ್ತೀರಾ, ನನ್ನ ಸರಿ ಇಟ್ಕೊಂಡು ಹಿಂದೆ ಬರ್ತೀರಾ? ಕನ್ಸಷ್ಟೇ. ಇದನ್ನ ಯಾರಿಗಾದ್ರು ಹೇಳ್ಬಿಟ್ಟಿರಾ ನಿಜ ಅಂತ ಅನ್ಕೊಂಡ್ಬಿಟ್ಟಾರು? ಹಾಂ, ಅಂದಂಗೆ ನಾನೇ ನಮ್ಮ ಮಕ್ಕಳು ನನ್ನ ಜೊತೆನೇ ಇರಬೇಕು, ನಾನು ಹಿಂದೆನೇ ಇರಬೇಕು ಅಂತ ಆಸೆ ಪಡೋದ ರೀ. ಆದರೆ ಇವನು ತುಂಬ ದಿನ ಆಯ್ತಲ್ಲ ನಾನು ನೋಡಿ, ನಾನು ತುಂಬ ಹೊತ್ತಿಂದ ಕಾಯ್ತಾ ಇದ್ದೆ ರೀ ಅವನಿಗೋಸ್ಕರ ನಾನು ಬರಲಿ ಅಂತ. ನಾನು ನೋಡ್ದೇ ಮೇಲಕ್ಕೆ ಹೋದ್ನಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ದೊಡ್ಡದಾಗ್ತಾ ಇದ್ರಲ್ಲ, ನಾವು ಅವ್ರ ಥರನೇ ಅಡ್ಜಸ್ಟ್ ಆಗಬೇಕು. ಹಾಂ, ಅದನ್ನೇ ನಾನು ಹೇಳ್ತಾ ಇರೋದು. ಪ್ರತಿಯೊಂದನ್ನು ನಂತರ ನಡಿಬೇಕು ಅಂತ ಆಸೆ ಪಡಬೇಡ. ಏನೂ ಮಾಡೋಕ್ಕಾಗಲ್ಲ. ಅಂದಂಗೆ ಅಡುಗೆಗೆ ಏನು ಮಾಡಿದ್ವಿ ಇವತ್ತು? ಅಯ್ಯೋ, ಇನ್ನೇನ್ರಿ ಮಾಡೋದು? ಇದ್ಕಿನ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡ್ತಾ ಇದ್ದೀನಿ. ಬೇಡ ಬೇಡ, ನನಗೆ ಅನ್ನ ಎಲ್ಲ ಏನು ಬೇಡ, ಸ್ವಲ್ಪ ಮುದ್ದೆ ಇದ್ರೆ ಮಾಡು. ಅಂದಂಗೆ ನಿನ್ನ ಮಗನಿಗೆ ಅವನಿಗೂ ಅದೇನಾ? ಹಾಂ ಹೌದು, ಅವನಿಗೂ ಅದೇ ಮಾಡಿದ್ದೀನಿ. ಒಂದು ವೇಳೆ ಅವ್ನು ಬೇಡ ಅಂತಂದರೆ ಅವ್ನಿಗೆ ಏನು ಬೇಕೋ ಅದನ್ನು ಮಾಡ್ಕೊಡ್ತೀನಿ ಬಿಡಿ. ಸರಿ ಇರ್ರಿ, ಮೇಲೆ ಹೋಗಿ ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರ್ತೀನಿ. ಹ್ಞೂ ಸರಿ, ಹೋಗುವಂತೆ. ಅದಕ್ಕೆ ಮೊದಲು ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಆಮೇಲೆ ಹೋಗು. ಅಯ್ಯೋ, ಈಗಷ್ಟೇ ಕುಡಿದ್ರಲ್ಲ ಕಾಫಿನ, ಮತ್ತೆ ಕುಡಿಬೇಕಾ? ಅಲ್ಲ ರೀ, ಒಂದು ದಿನಕ್ಕೆ ಎಷ್ಟು ಸರಿ ಅಂತ ಕಾಫಿ ಕುಡಿತೀರಾ? ನೀವಂತೂ ಮನೇಲಿ ಇದ್ಬಿಟ್ರೆ ಹಾಲು ಎಷ್ಟು ತಗೊಬಂದು ಸಾಕಾಗಲ್ಲ. ಏಯ್, ನಿನ್ಗೇನೆ ಹಾಲು ತರಕ್ಕೆ ದುಡ್ಡಿಲ್ವಾ? ಏನಿಲ್ಲ? ಅಯ್ಯಯ್ಯ, ಇವಳ್ದೊಳ್ಳೆ ಆಯ್ತಲ್ಲ, ಹೋಗು, ಸುಮ್ಮನೆ ಮಾಡ್ಕೊಡೋಗು, ಜಾಸ್ತಿ ಆಡ್ತಲೆ. ಇವ್ರದೊಂದು ಈ ಮೈಂಡಲ್ಲಿ ನಾನಂತೂ ಬರೀ ಅಡುಗೆ ಮನೆಯಲ್ಲೇ ಇರಂಗಾಗ್ಬಿಟ್ಟಿದೆ. ಅಡುಗೆ ಮನೆ ಬಿಟ್ಟಿದ್ದೆ ಬರಂಗೇ ಇಲ್ಲ. ಆದಷ್ಟು ಬೇಗ ನಾನು ಅಣ್ಣನ ಮಕ್ಕಳನ್ನ ಮನೆ ಕರ್ಕೊಂಬರ್ಬೇಕು, ಇಲ್ಲಾಂದ್ರೆ ನನಗೆ ಕೆಲಸ ಮಾಡಿ ಮಾಡಿ ಅರ್ಧ ಸಣ್ಣ ಆಗ್ಬಿಡ್ತೀನಿ ನಾನು. ಏನದು ಗುಸುಗುಸು? ಹೋಗು, ಬೇಗ ಮಾಡ್ಕೊಂಬರೋಕೆ ಹೋಗಿ. ಅಯ್ಯೋ, ಹೋಗ್ತೀನಿ ಇರ್ರಿ, ಯಾಕಂಗೆ ಆಡ್ತೀರಾ? ನನ್ನ ಮಗ ಬಂದಿದ್ದಾನೆ, ನಿಮ್ದೇಗೆ ಮಾತಾಡೋಕ್ಕೂ ಬಿಡಲ್ಲ ಇವರು. ಅಯ್ಯೋ ಹೋಗಿ ಮಾರೈತಿ, ಅವ್ನು ಇಲ್ಲೇ ಇರ್ತಾನೆ ಸ್ವಲ್ಪ ದಿವಸ, ಆಮೇಲೆ ಮಾತಾಡ್ಕೊಂಡು ಇಲ್ಲೇ ಇರುವಂತೆ. ನೀಲಾ, ಅಂದಂಗೆ ನಾನು ನಿನ್ನ ಹತ್ರ ಏನೊಂದು ವಿಷಯ ಹೇಳಿದ್ನಲ್ಲ, ನಿಮ್ಮ ಅಣ್ಣನ ಹತ್ರ ಮಾತಾಡು ಅಂತ. ಮಾತಾಡ್ದಾ ಬಾಯಿಲಿ? ಅಯ್ಯೋ ದೇವ್ರೆ, ಕಾಫಿ ಬೇಕು ಅಂತೀರಾ, ಮತ್ತೇನೋ ಮಾತಾಡಬೇಕು ಅಂತೀರಾ. ನನಗೆ 20 ಕೈ ಇದೇನ್ರಿ, ಇರೋದು 2 ಕೈ. ಏನು ಅಂದ್ರಳೇನು? ಮಾತಾಡ್ದೆ. ನಮ್ಮ ಅಣ್ಣ ಹತ್ರ ಹೇಳಿದ್ದೀನಿ, ಅಣ್ಣ ನೋಡು ನನ್ನ ಇಬ್ಬರು ಮಕ್ಳಿಗೂ 2 ಹೆಣ್ಮಕ್ಳನ್ನ ಕೊಟ್ಬಿಡು ಅಂತ. ಅಣ್ಣ ಏನೂ ಮಾತಾಡಿಲ್ಲ, ಆದರೆ ನಾನು ಮಾತಾಡ್ತೀನಿ. ಹೆಂಗೆ ರೀ, ಒಂದ್ಸರಿ ನೀವು ಹೋಗಿ ಮಾತಾಡಿ. ಬೇಡ ಬೇಡ, ನನಗೂ ಅವನಿಗೂ ಮದುವೆ ಸರೋಗಲ್ಲ. ನೀನೇ ಮಾತಾಡು. ನೀನು ಮಾತಿಲ್ಲ ಅಂತ ಅವನು ಒಪ್ಕೊತಾನೆ, ನಾನೇ ಮಾತಾಡಲಿ. ನೀವು ಹಿಂಗೆ ಹೇಳ್ಬಿಟ್ಟು ಮತ್ತೆ ಜರ್ಕೊಂಬಿಡಿ, ನಾನು ಸಂಡೆ ಸಿಗಾಕೋತೀನಿ. ಮಾತಾಡಿದ್ದೀನಿ ರೀ, ನಮ್ಮ ಅಣ್ಣಂಗೇನೋ ಇಷ್ಟ ಇದೆ. ಆದರೆ ನಿಮ್ಮ ಮಕ್ಕಳನ್ನ ಸರಿ ಕೇಳಿ ಅಲ್ಲ, ಅವ್ರಿಗೆ ಎಂಥ ಹೆಣ್ಮಕ್ಳು ಬೇಕೋ ಏನೋ. ನಾವೀಗ ಹಳ್ಳಿಯಿಂದ ಮಕ್ಕಳು ತಂದುಬಿಟ್ರೆ ಒಪ್ಕೊತಾರೋ ಇಲ್ವೋ? ಇಲ್ಲ ಕಣೆ, ಹಂಗೆಲ್ಲ ಏನೂ ಇಲ್ಲ. ಇವರಿಬ್ಬರು ಇಲ್ಲೇ ಎಲ್ಲ ಇರೋದು. ಇವನೊಬ್ಬ ಮಾತ್ರ ಸಿಟ್ಟಿಲಿದ್ದಾನೆ, ಇವನು ಇಷ್ಟ ಬಂದ ಮಾಡ್ಕೊಳ್ಳಿ. ಆದರೆ ಅವರಿಬ್ರು ಗಂಡ್ಮಕ್ಳಿಗೂ ನಾನು ಇಷ್ಟಪಟ್ಟು ಸೊಸೆಗಳನ್ನ ತರೋದು. ಓಕೆ, ನಿನ್ನ ಅಣ್ಣನ ಮಕ್ಳಿಗೇನೂ ತೊಂದರೆ ಇಲ್ಲ, ಲಕ್ಷಣವಾಗಿ ಇದ್ದಾರೆ, ಮನೆ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೆ ಹೊಂದ್ಕೊಂಡು ಹೋಗ್ತಾರೆ. ಅದು ತುಂಬ ಬಹಳ ಮುಖ್ಯ. ಅದು ಮನೆಯಲ್ಲಿ ಹೆಂಗಸರು ಜಗಳ ಆಡದೆ ಕಿತ್ತಾಡದೆ ನೆಮ್ಮದಿಯಾಗಿದ್ದರೆ ಎಲ್ಲ ಚೆನ್ನಾಗೇ ಇರುತ್ತೆ. ಅದನ್ನೇ ಬಿಟ್ಬಿಟ್ಟು ಬೆಳಗ್ಗೆ ಇದ್ದರೆ ಕಿತ್ತಾಡ್ಕೊಂಡಿದ್ರೆ ಏನು ಸುಖ ಶಾಂತಿ ನೆಮ್ಮದಿ ಇರುತ್ತಿಲ್ಲ ಮನೆಯಲ್ಲಿ? ಆಯ್ತು ಬಿಡಿ, ನಾನೇನು ಕಿತ್ತಾಡಲ್ಲ. ಅವ್ರೇನು ಬೇರೆಯವರಾ? ನನ್ನ ಅಣ್ಣನ ಮಕ್ಕಳು ತಾನೇ, ನನ್ನ ತವ್ರ ಮನೆಯವ್ರು ತಾನೇ, ನಾನೇ ಕಿತ್ತಾಡಲಿ? ಅದಕ್ಕೆ ನಿನ್ನ ತವ್ರ ಮನೆ ತೊಗೊಂಬ ಅಂತ ಹೇಳ್ತಾ ಇರೋದು ನಾನು. ಹಂಗಿನ ತೊಗೊಂಬಂದರೆ ನೀನು ಸ್ವಲ್ಪ ಕಿತ್ತಾಡೋದು ಕಡಿಮೆ ಆಗುತ್ತೆ ಅಲ್ವಾ? ಆ ನಂಬಿಕೆ ನನಗೆ. ಸರಿ ಹೋಗು, ನಿಂತ್ಕೊಂಡಿದ್ಬಿಡ್ತೆ ಹಂಗೆ, ಕಾಫಿ ಕೇಳ್ದೆ. ಅಯ್ಯೋ, ನಾನು ಹೋಗ್ತಿದ್ದೆ, ನೀತ ನಾನು ಕರೆದಿದ್ದು. ಸರಿ 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 ಹೋಗಮ್ಮ ತಾಯಿ, ಕಿವಿ ಚಿರ್ರ ಅಂತೈತೆ, ಹೋಗು. ಜಯ, ಇವಾಗ ಹೆಂಗಿದ್ಯಾ? ಆಮ, ನಾನು ಆರಾಮಾಗಿ ಇದ್ದೀನಿ.
ಅಂದಂಗೆ ಇವನು ಕಾಣಿಸ್ತಾನೆ ಇಲ್ಲಲ್ಲ. ಆ ಅಮ್ಮ, ಅವನು ನಿಮ್ಮ ಅತ್ತೆಗೆ ಹೋಗಿಬಿಟ್ಟು ಮಗು ಆಗಿದೆ ಅನ್ನೋ ಹೇಳ್ಬಿಟ್ಟು ಕರ್ಕೊಬರಕ್ಕೆ ಹೋಗಿದ್ದಾನೆ. ಹೌದಪ್ಪ, ಅಂದಂಗೆ ಮಗು ವಿಷಯ ಎಲ್ಲಾನು ನಮ್ಮ ಅತ್ತೆಗೆ ಹೇಳಿದ್ರಾ? ಏನಂದ್ರೆ ಅವರು? ನಾನೇನು ಹೇಳಕ್ ಹೋಗಿಲ್ಲಮ್ಮ, ನಿನ್ನ ಗಂಡನೇ ಎಲ್ಲ ಹೇಳಿದ್ದಾನೆ. ಏನಂದ್ರೆ ಏನೋ ಗೊತ್ತಿಲ್ಲ, ಮಾವ ನಾನು ಹೋಗಿ ಅಮ್ಮನ ಕರ್ಕೊಬರ್ತೀನಿ ಹೇಳ್ಬಿಟ್ಟು ಹೋಗಿದ್ದಾನೆ. ಇನ್ನೇನಾಗಿರುತ್ತೆ, ಆ ಅಮ್ಮನಿಗೆ ಹೆಣ್ಮಗು ಬೇಕಾಗಿದ್ದಿಲ್ಲ, ಗಂಡು ಮಗುನೇ ಬೇಕಾಗಿತ್ತು. ನಿನಗಾಗೋದು ಹೆಣ್ಮಗು, ಅದು ಗೊತ್ತಾಗಿ ಎಷ್ಟು ಆಡ್ತಾಳೋ ಏನೋ, ಅದರಲ್ಲೂ ನೋಡಕ್ ಬರ್ತಾಳೋ ಇಲ್ಲೋ ಅದು ಗೊತ್ತಿಲ್ಲ. ಅಂದಂಗೆ ಜಯ, ನನಗೆ ಯಾಕೋ ಅನ್ಸುತ್ತೆ ನಿನ್ನ ಗಂಡನಿಗೂ ಹೆಣ್ಮಗು ಇಷ್ಟ ಇಲ್ಲ ಅಂತ. ಹೌದಾ? ಏನೋ ಅಮ್ಮ, ನನಗದೆಲ್ಲ ಏನೂ ಗೊತ್ತಿಲ್ಲ. ಅವ್ರಿಗೆ ಯಾವ ಮಗು ಬೇಕಾಗಿತ್ತು ಅಂತ ನನಗೆ ಇದುವರೆಗೂ ಹೇಳಲೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ಸಮಯ ಇದ್ದೇ ಅಲ್ಲ, 3 ಹೊತ್ತು ಆಚೆನೇ ಇರ್ತಾರೆ. ಅತ್ತೆಗೆ ಗಂಡು ಮಗು ಬೇಕಿತ್ತಾ? ಅಂದಂಗೆ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ವಿಚಾರ? ಯಾಕೆಂದರೆ ನಿನ್ನ ಗಂಡ ಫೋನ್ ಮಾತಾಡ್ತಿದ್ದೆ, ನಾನು ಕೇಳಿಸ್ಕೊಂಡೆ. ಅಮ್ಮ ಹೆಣ್ಮಗು ಆಗಿದೆ ಅಮ್ಮ ಅಂದ ತಕ್ಷಣ ಅವಳು ಏನಂದ್ಲ ಏನೋ ಗೊತ್ತಿಲ್ಲ, ಇವನು ಅಂತಿದ್ದ ಹೋಗ್ಲಿ ಬಿಡಮ್ಮ, ಹಂಗೆಲ್ಲ ಏನಕ್ಕಂತೀಯ, ಯಾವ ಮಗು ಅದೇನೋ ಅದು ನಂದೇ ಅಲ್ವಾ ಅಂತ. ಆವಾಗ ಅರ್ಥ ಮಾಡ್ಕೊಂಡೆ. ಓ ಹೌದಾ, ಏನಾದರೂ ಮಾಡ್ಕೊಳ್ಳಿ ಬಿಡಮ್ಮ, ನಂಗೇನಾಗಬೇಕು. ಸರಿ ಬಿಡು, ಅದ್ರ ಬಗ್ಗೆ ಎಲ್ಲ ಯೋಗೇಶ ಮಾಡಕ್ಕೆ ಹೋಗ್ಬೇಡ. ಮಗು ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾಳೆ. ಹೌದಮ್ಮ, ನಿನ್ನ ಮಗಳು ತೇಟ್ ನಿನ್ನ ಹಾಗೆ ಇದ್ದಾಳೆ. ನಿಮ್ಮ ಅಮ್ಮನಂತೂ ಗೊತ್ತಿಲ್ಲ ಬಿಡು. ರೀ, ಯಾಕೆ ಹೆಂಗಿದೆ ಮೈಗೆ? ಮಗು ನಂತರ ಉಟ್ಬಿಟ್ಟಿದ್ರೆ ನಿಮ್ಗೇನಾಗ್ತಾ ಇತ್ತು? ನನ್ನ ಹತ್ರ ಅಷ್ಟು ಕೆಟ್ಟದಿಲ್ಲ ಬಿಡಿ. ಹೌದೌದು, ಅಷ್ಟಿಲ್ಲ, ಸ್ವಲ್ಪ ಇದೆ. ಅಯ್ಯೋ ಯಾಕಮ್ಮ, ಯಾಕೆ, ಏನಾಯ್ತು? ಸುಮ್ಮನೆ ಹೇಳ್ಬೇಡ. ಅದು ನಿಮ್ಮ ತಾತ ಅಜ್ಜಿ ಹಂಗೆ ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ಅಯ್ಯೋ ನೋಡಿ, ನೀವು ನನ್ಗೆ ಬೈದಿದ್ದಕ್ಕೆ ನನ್ನ ಮೊಮ್ಮಗಳು ಅಳ್ತಿದ್ದಾಳೆ. ಅದು ಅಳ್ತಾರದಲ್ಲ ಕಣೆ, ತಾತ ಸರಿಯಾಗಿ ಹೇಳ್ದ ಅಂತ ಖುಷಿ ಪಡ್ತಾರದವಳು. ಸರಿ ಜಯ, ನಿಂಗೆ ಊಟಕ್ಕೆ ಮನೆಗೆ ಹೋಗಿ ತೊಗೊಂಬರ್ಲಾ? ಅನ್ನಂಗೆ ಬಿಸಿ ಬಿಸಿ ಮುದ್ದೆನೋ ತಿಳಿ ಸಾಂಬಾರು ಈ ಥರ ಏನಾದರೂ ಮಾಡ್ಕೊಂಡು ತೊಗೊಂಬರ್ತೀನಿ ಇರು. ಹೌದಾ ಅಮ್ಮ? ಸರಿ, ಡಾಕ್ಟರ್ ಏನು ಹೇಳಿದ್ರು? ಊಟ ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ ಏನಾದರೂ ಹೇಳಿದಾರಾ? ಇಲ್ಲ, ಆ ಥರ ಎಲ್ಲ ಏನೂ ಹೇಳಿಲ್ಲ. ನಿನಗೆ ನಾರ್ಮಲ್ ಡೆಲಿವರಿ ಆಗಿರೋದು, ಹಂಗಾಗಿ ಪಥ್ಯ ಎಲ್ಲ ಏನೂ ಹೇಳಿಲ್ಲ. ಅಂದರೆ ಅದೇ ಉಪ್ಪು ಖಾರ ಎಲ್ಲ ಕಡಿಮೆ ತಿನ್ನಬೇಕು, ಎಣ್ಣೆ ಕಡಿಮೆ ತಿನ್ನಬೇಕು, ಒಟ್ಟಿನಲ್ಲಿ ಹೀಗೆ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಹಾಕೊಂಡು ತಿನ್ನಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ತಿಳಿ ಸಾಂಬಾರು ಬಿಸಿ ಅನ್ನ ಅಥವಾ ಮುದ್ದೆ ಈ ಥರ ನಡೆಯುತ್ತೆ. ಸದ್ಯಕ್ಕಿಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ಹೋಟೆಲಲ್ಲಿ ಹೋಗ್ಬಿಟ್ಟು ಇಡ್ಲಿನೂ ತಿಳಿ ಸಾಂಬಾರು ತೊಗೊಂಬರ್ತೀನಿ, ಅದು ತಿನ್ನು. ಊರಿಗೆ ಹೋದ್ಮೇಲೆ ನಿಂಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ, ಸರಿನಾ? ಹೋಟೆಲಲ್ಲೆಲ್ಲ ಏನು ಬೇಡ ಕಣೆ, ಒಂದು ಕೆಲಸ ಮಾಡು, ನೀನು ಹೋಗಿ ಮನೆಗೆ ಹೋಗಿ ಮಾಡ್ಕೊಂಬಾ, ನಾನು ಇಲ್ಲೇ ಇರ್ತೀನಿ. ಇಲ್ಲಾಂದ್ರೆ ನೀವು ಅವ್ರು ಅಳಿಯೋನು ಅತ್ತೆ ಬರ್ತಾರೆ ನೋಡೋಣ, ಅವ್ರು ಬರೋ ತನಕ ಇಲ್ಲೇ ಇರ್ತೀನಿ. ನೀನು ಹೋಗಿ ಅಡುಗೆ ಮಾಡ್ಕೊಬಾ, ಹೋಟೆಲೆಲ್ಲ ಚೆನ್ನಾಗಿರಲ್ಲಮ್ಮ, ಬೇಡ. ಸರಿ ರೀ, ನಾನು ಹಂಗೆ ಮಾಡ್ತೀನಿ, ಹುಷಾರು. ಹ್ಞೂ ಅಮ್ಮ, ಸರಿ. ನೀನು ಹೋಗ್ಬಿಟ್ಟು ಅಮ್ಮ ಸ್ವಲ್ಪ ತಗೋಬಾ, ಜಾಸ್ತಿ ತೊಗೊಂಬರ್ತೀನಿ, ತಿನ್ನೋಕ್ಕಾಗಲ್ಲ ನನಗೆ. ನೋಡಿ ಜಯ, ನೀನು ಇಷ್ಟು ದಿನ ಮಾಡ್ದಂಗೆಲ್ಲ ಮಾಡಂಗಿಲ್ಲ, ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡಿರೋ, ಜಾಸ್ತಿ ಊಟ ಮಾಡಬೇಕಾಗುತ್ತೆ, ಯಾಕಂದರೆ ಪಾಪು ಗಾಳೆಲ್ಲ ಕೊಡಬೇಕಾಗುತ್ತಲ್ಲ, ಅದಕ್ಕೆ. ಸರಿ, ನಾನು ಮನೆಗೆ ಹೋಗಿ ಬೇಗ ಬರ್ತೀನಿ, ಅಲ್ಲಿ ತನಕ ಹುಷಾರಾಗಿರು. ರೀ, ಸ್ವಲ್ಪ ಗಮನ ಕೊಡಿ ಮಗು ಬಗ್ಗೆ, ತಾಯಿ ಬಗ್ಗೆ. ಸುಮ್ಮನೆ ಅಲ್ಲೇ ಕೂತ್ಕೊಂಡು ಆಟೆ ಹೊಡಿತಾ ಇರಬೇಡ್ರಿ. ಅಯ್ಯೋ ದೇವ್ರೆ, ನನಗಿಲ್ಲ ಆಟ ಹೊಡಿಯೋಕ್ಕೆ ಯಾರಿದ್ದಾರೆ ಹೇಳು? ನಿಮ್ಗೆ ಯಾರು ಇರಬೇಕಾಗಿಲ್ಲ, ನೀವು ಹೋಗ್ತೀರಿ ಉಟ್ಕೊಂಡು ನಮ್ಮೂರು ಯಾವುದು ನಿಮ್ಮೂರು ಯಾವುದು ಅಂತ, ಅದಕ್ಕೆ ಹೇಳ್ತಾ ಇರೋದು. ಸ್ವಲ್ಪ ಗಂಭೀರವಾಗಿರ್ರಿ. ಆಯ್ತು ಹೋಗೆ. ಜಯ, ನಿಂಗೆ ಏನಾದರೂ ಕಾಫಿ ಟೀ ಅಥವಾ ಹಾಲು ಏನಾದರೂ ಬೇಕೇನಮ್ಮ? ಬೇಕಂದ್ರೆ ಹೇಳು, ತೊಗೊಬಂದು ಕೊಡ್ತೀನಿ. ಅಯ್ಯೋ ಅಪ್ಪ, ಸದ್ಯಕ್ಕೆ ನಂಗೇನು ಬೇಡ ಅಪ್ಪ, ಬೇಕಾದ ಕೇಳ್ತೀನಿ ಬಿಡಿ, ಅದ್ರಲ್ಲಿ ನನಗೇನು. ಅಂದಂಗೆ ಅಪ್ಪ, ಇವ್ರಿಗೆ ಖುಷಿ ಆಯ್ತಾ ಮಗು ಆಗಿರೋ ಬಗ್ಗೆ? ಏನಾದರೂ ಹೇಳಿದ್ರಪ್ಪ ಅದ್ರ ಬಗ್ಗೆ? ಅಯ್ಯೋ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಮ್ಮ. ಅವ್ನು ಖುಷಿ ಆದರೆ ಎಷ್ಟು, ಬಿಟ್ಟರೆ ಎಷ್ಟು. ಇದು ನನ್ನ ಮೊಮ್ಮಗಳು, ಯಾವಾಗಲೂ ನನ್ನ ಮೊಮ್ಮಗಳೇ ಆಗಿರ್ತಾಳೆ. ಅದನ್ನ ಬಿಟ್ಟು ಅವನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಒಂದು ಸ್ವಲ್ಪ ದಿನ ಸಲೋಸನ್ ಬಿಡು ಅವನು. ಅಲ್ಲ ಅಪ್ಪ, ಅತ್ತೆಗೂ ಈ ಮಗು ಇಷ್ಟ ಆಗಿಲ್ಲ ಅಂದರೆ ನಾನು ಏನು ಮಾಡಲಿ ಅಪ್ಪ? ಅವ್ರು ಯಾರಮ್ಮ ಇಷ್ಟ ಇಲ್ಲ ಅಂತ ಹೇಳಕ್ಕೆ? ಈ ಮಗು ಅವ್ರ ವಂಶ ಸೇರಿದೆ ಅಂತನ್ನ ಬಿಟ್ಬಿಟ್ಟು ನನಗೆ ಆ ಮಗು ಬೇಕು ಈ ಮಗು ಬೇಕು ಅಂತ ಆಗಿರೋ ಮಗು ದೂರ ಮಾಡಿದ್ರೆ ಅದೆಲ್ಲ ನಾನು ಕೇಳೋಕ್ಕಾಗುತ್ತಾ? ನೀನು ಎದ್ಕೊಂಬಿಡು, ಸುಮ್ಮನಿರು, ನಾನು ಇದ್ದೀನಿ. ಸರಿ ಅಪ್ಪ. ದಿವ್ಯಾ, ಬಬಿಂಗೆ ಡೆಲಿವರಿ ಆಯ್ತಾ? ಅನ್ನಂಗೆ ಏನು ಮಗು? ಏ ಅಜ್ಜಿ, ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ? ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ನನ್ನ ಮಾತು ಕೇಳಿದ್ಯಾ? ಈ ಮನೆಯಲ್ಲಿ ಡೆಲಿವರಿ ಆಗಬೇಕು ಅಂತ ಹಠ ಮಾಡಿದೆ. ನೋಡಿ ಇವಾಗ ಅಕ್ಕಂಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ. ಏಯ್, ಏನು ಕಷ್ಟ ಆಗಲ್ಲ, ಸುಮ್ಮನಿರೆ. ಆ ನರ್ಸು ತುಂಬ ಒಳ್ಳೆಯವರು, ಅವರು ತುಂಬ ವರ್ಷದಿಂದ ನನಗೆ ಪರಿಚಯ ಆಗಿದ್ದಾರೆ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಏನು ನಿನ್ನ ತಲೆ ಕೈಗುಣ ಚೆನ್ನಾಗಿರೋದು? ಅಲ್ಲಿ ಅಕ್ಕ ಅಳ್ತಾ ಇದ್ದಾಳೆ ಹೊಟ್ಟೆ ನೋವು ಅಂತ. ಆ ಡಾಕ್ಟ್ರು ಅಂತ ನರ್ಸು ಏನು ಮಾಡ್ತಾರೋ ಏನೋ, ಡಾಕ್ಟರು ಬೇರೆ ಗತಿ ಇಲ್ಲ ಊರಲ್ಲಿ. ಅಲ್ಲಿ ಆ ಜೈನ್ ನೋಡು, ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿನೂ ಆಗಿದೆಯಂತೆ. ಹೌದಾ? ಜೈನಿಗೆ ಡೆಲಿವರಿ ಆಗಿದೆ ಅಂತ? ಏನು ಮಗು? ಹೆಣ್ಮಗು ಅಂತೆ. ಅವಳಿಗೆ ಇನ್ನೇನು ಮಗು ಆಗುತ್ತೆ, ಹಂಗೆ ಆಗಬೇಕು. ಆಯ್ತಾಯ್ತು ಬಿಡು, ಒಳಗಡೆ ಹೋಗಿ ನೋಡ್ತೀನಿ ಏನಾಯ್ತು ಅಂತ. ಈ ಅಜ್ಜಮ್ಮಂಗೆ ಇನ್ನೂ ಯಾವಾಗ ಬುದ್ಧಿ ಬರುತ್ತೋ ಏನೋ, ನಾನು ಹೇಳೋ ಮಾತು ಏನೂ ಕೇಳಲ್ಲ ಅನ್ನುತ್ತೆ. ನನಗೆಲ್ಲ ಹಿಂಗಾದ್ರೆ ಸೆಟ್ಟೋಗಲ್ಲಪ್ಪ. ನನಗೇನು ಡೆಲಿವರಿ ಆದರೆ ಅದು ಹಾಸ್ಪಿಟ್ಲಲ್ಲೇ ಆಗಬೇಕು. ಈ ಅಜ್ಜಿಗೆ ಇವಾಗ ತಿಳಿ ಹೇಳಬೇಕು, ಇಲ್ಲ ಅಂದರೆ ನನಗೂ ಇದೇ ಕಟ ಕೊಟ್ಬಿಡುತ್ತೆ. ಪಾಪು ಆಯ್ತು ಅನ್ಸುತ್ತೆ. ಅಜ್ಜಿ, ಅಕ್ಕಂಗೆ ಪಾಪು ಆಯ್ತಾ? ಅನ್ನಂಗೆ ಏನು ಪಾಪು? ನೋಡೆ, ಪಾಪು ಚೆನ್ನಾಗಿದೆಯಲ್ಲ, ಹೆಣ್ಣು ಪಾಪು. ಅಯ್ಯ,
ಇದು ಹೆಣ್ಪಾಪೇನಾ? ಅಜ್ಜಿ ಇದೇನಿದು ಇಷ್ಟು ಕಪ್ಪಗಿದೆಯಲ್ಲ? ಬಿಡ್ತವನು, ಆ ಮಕ್ಳಿಗೆ ಹಂಗೆಲ್ಲ ಹೇಳ್ಬಾರ್ದು. ಇವಾಗ ಹುಡ್ತಾ ಮಕ್ಳು ಕಪ್ಪಗೆ ಇರ್ತೈತೆ, ಆಮೇಲೆ ಬೆಳಿತಾ ಬೆಳಿತಾ ಬೆಳಗಾಗ್ತಾವ ಬಿಡು. ತಗೋ ಎತ್ಕೊಬೇಕು, ಎತ್ಕೋ. ಇಲ್ಲಪ್ಪ ಬೇಡ, ನಂಗೆ ಎತ್ಕೊಳಕ್ ಭಯ ಆಗುತ್ತೆ. ನೀನು ಎತ್ಕೊಂಡಿರು. ಕಲಿ ಅಜ್ಜಿ ಅಂದಂಗೆ ಅಕ್ಕನಿಗೆ ಗಂಡ್ಪಾಪ ಆಗದಿದ್ರೆ ಚೆನ್ನಾಗಿರ್ತಾ ಇತ್ತು ಏನೋ. ಯಾಕಂದ್ರೆ ಜೈನ್ಗೂ ಹೆಣ್ಪಾಪನೇ ಆಗಿದೆಯಲ್ಲ, ಸ್ವಲ್ಪ ಅವಳು ನಾಡ್ಕೋಬೋದಾಗಿತ್ತು. ನೋಡಿದ್ರೆ ಅವಳಿಗೂ ಹೆಣ್ಪಾಪನೇ ಆಗ್ಬಿಟ್ಟಿದೆಯಲ್ಲ. ನೋಡು ದಿವ್ಯಾ, ಇವಾಗ ಅದನ್ನೆಲ್ಲ ಬಿಟ್ಬಿಡು. ಆಡ್ಕೊಳ್ಳೋದು ಬೈಕೊಳ್ಳೋದು ಇದನ್ನೆಲ್ಲ ಕಮ್ಮಿ ಮಾಡು. ಯಾಕೆಂದರೆ ಸಾಕು, ಇಷ್ಟು ದಿನ ಮಾಡಿದ್ದೆ ಆಯಿತಾ? ಓ ಇದೇನಜ್ಜಿ, ನಿಂಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಏನೋ ಬಿಡು, ನೀನು ಹೇಳ್ದಂಗೆ ಕೇಳೋಕ್ಕೆಲ್ಲ ಆಗಲ್ಲ ನಮಗೆ. ನಮ್ಗೆ ಏನು ಅನ್ಸುತ್ತೋ ಅದನ್ನೇ ನಾವು ಮಾಡೋದು. ಸರಿ, ಮಗುಗೆ ಚಳಿ ಆಗುತ್ತೆ, ತಗೊಂಡು ಒಳಗಡೆ ಮಲ್ಸೋಗು.